ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೇನಿ. ಇನ್ನುಚ್ಚಿ ಆಟ ನೋಡ್ರಿ, ಎಷ್ಟು ಚಂದ ಆಟ ಮಾಡಾಕತ್ತಾವು. ಸದ್ಯಕ್ಕೆ ನಮ್ಮ ಗೊಂಜಾಳ ಇಷ್ಟು ಎತ್ತರ ಆಗೈತೆ ನೋಡ್ರಿ. ಇಲ್ಲಿ ಕಸ ನೋಡಿದೀನೆಲ್ಲ, ಕಸ ಕಿತ್ಕೊಂಡ ಕಾಯಿಪಲ್ಲೆ ಹಾಕ್ಬೇಕಂತ ಅನ್ಕೊಂಡಾನಿ. ಸ್ಪ್ರಿಂಕ್ಲರ್ ಹಚ್ಬೇಕು. ಈಗ ನಮ್ಮ ಮನೆಯವ್ರು ಪೈಪ್ ಜೋಡ್ಸಕ್ಕಂತ ಹೋಗ್ಯಾರ. ನನ್ನ ಕೆಲಸ ಮಾಡಿಬಿಟ್ಟು ಇದನ್ನ ಮಾಡಾಕತ್ತಾನೆ. ಅಣ್ಣ ಸ್ಪ್ರಿಂಕ್ಲರ್ ಕಿತ್ತೈತಂತ ಗೊತ್ತಿಲ್ಲ. ನೀರು ಕಾರಂಜಿ ಜಿಗ್ದಂಗೆ ಜಿಗಾಕತ್ತೈತಿ ನೋಡ್ರಿ. ನಮ್ಮ ಮನೆಯವ್ರು ಇಲ್ಲದಾರಂತ ಗೊತ್ತಿಲ್ಲ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಂದ್ರು. ಸ್ಪ್ರಿಂಕ್ಲರ್ ಕಿತ್ತೈತಿ ಪೈಪ್. ಇದನ್ನು ನಾನು ಜೋಡ್ಸಕ್ಕೆ ಹೋದ್ನಿ ಅಂದ್ರೆ ಸಹಿಸ್ಕೋತೀನಿ. ಎಲ್ಲಿ ಹೋಗ್ಯಾರ ನೋಡ್ರಿ, ಕನ್ಯಾಗಿನ ನೀರಿವ ಕೆಟ್ಟ ಸ್ಮೆಲ್ ಅದಾವ. ನಮ್ಮ ಕಡೆ ನಾವು ದೀಪಾವಳಿ ಹಬ್ಬನ 5 ದಿನ ಸೆಲೆಬ್ರೇಷನ್ ಮಾಡ್ತೀವಿ. ಅಂದರೆ ಸಿಂಪಲ್ ಆಗಿನ ಸೆಲೆಬ್ರೇಷನ್ ಮಾಡ್ತೀವಿ. ಈಗಷ್ಟನ್ನ ಜಳಕ ತಲೆ ಸ್ನಾನ ಮಾಡೀನಿ. ಇವತ್ತು ಪಾಡ್ಯ. ನಿನ್ನೆ ಮಧ್ಯಾಹ್ನ ಅಮಾವಾಸ್ಯೆ ಮುಗಿದೈತಿ. ಅದರ ನಿನ್ನೆ ಪೂರ್ತಿ ಅಮಾವಾಸ್ಯೆ ಅಂತನೂ ನಾವು ಹಿಡ್ಕೊಂಡ ಇವತ್ತು ಪಾಡ್ಯ ಅಂತನ ಸೆಲೆಬ್ರೇಷನ್ ಮಾಡಾಕತ್ತೀವಿ. ಇವತ್ತು ಲೇಟ್ ಆದ ನೋಡ್ರಿ, ನಂದು ಜಳಕ ಪೂಜೆ ಐತಿ. ಪಾಂಡವ್ರನ್ನ ಇವತ್ತ ಭಾಳ ಏನೋ ಅಡ್ಡಾಡಿದ್ದು ಚಪ್ಪಲಕ್ಕಿ ಹಾಕೊಂಡ ಭಾಳಷ್ಟು ಪಾಂಡವ್ರನ್ನ ಇಡ್ತೇವೆ ನಾವು. ಇವತ್ತು ಭಾಳಷ್ಟು ಪಾಂಡವ್ರನ್ನ ಇಟ್ಟು ಸಂಜೆ ಮುಂದೆ ಮೆಳಗಿ ಮ್ಯಾಗ ಇಡ್ತೇವೆ. ನಮ್ಮ ತವ್ರ ಮನೆ ಕಡೆ ಹೆಂಗಂತಂದ್ರೆ ನಾಳೆಗೆ ಮುಂಜಾನಾಗ ಮ್ಯಾಳಗಿ ಮ್ಯಾಗ ಇಡ್ತಾರ. ನಾಳೆ ಅಲ್ಲಿ ನೋಡ್ಬೇಕು, ಎಲ್ಲರೂ ಮುಂಜಾನೆ ಎದ್ದಿಷ್ಟೊತ್ತಾಗಲೇ ಇಟ್ಟು ಮುಗಿಸಿರ್ತಾರೆ. ಜಲ್ದಿನ ಜಲ್ದಿನ ಇಡಕ್ಕೆ ಶುರು ಮಾಡಿರ್ತಾರೆ. ಅವ್ರಿಗೆ ಹೂವು ಆಗಲಿ ಮತ್ತು ಗುರೆಗಳು ಹೂವು, ಭಾಳಷ್ಟು ಹೂವಿನಿಂದ ಅಲಂಕಾರ ಮಾಡಿ ಇರ್ತಾರ. ನಾವು ಈಗ ಹಂಗೆ ಉತ್ತರಾಯಣ ಮುಡ್ಕೊಂಡು ಬಂದಿಲ್ಲ ಅಂತ ನಾವು ಅದೇನು ಹಾಕ್ತೀವಿ. ಪಾಂಡವ್ರನ್ನ ಇಟ್ಟ ಆಮ್ಯಾಗ ಒಳಗೆ ಅಡುಗೆ ಮನೆ ಕಡೆ ಹೋಗ್ತೇನೆ ನಾನು. ಈ ಬರೋಬ್ಬರಿ ಆತ್ಮ ನೀರು ಹೆಂಗೆ ಬರ್ತತ್ಲ ಅಲ್ಲಿ ಲಾಸ್ಟ್ ಇಲ್ಲಿ ನಡಕ್ ಹಚ್ಚಿವಲ್ಲ ನಾವು ಆಯ್ತಾವ. ಆಮ್ಯಾಗ ಇಲ್ಲಿ ತೆಗೆದು ಇಲ್ಲೇ ಹಾಸ್ಬಿಡು. ಕಟಿಂಗ್ ಮಾಡಿಸ್ಕೊಂಡು ಮಾಡ್ಕೊಂಡು ಹೋಗಿ ಕಟಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ಬರ್ತೀವಿ. ಸಂಜೆ ಮಾಡೋಣ, ಈಗ ಬಂದ್ಗಳು ಮಾಡೋಣ. ಕಟಿಂಗ್ ಮಾಡ್ಕೊಂಡು ಬಂದು ಯಾವ್ದು ಗಾಡಿ ಕಳಿದ್ನ ಈಗ ಕೊಡ್ತು ತುಂಬಾ ವರ್ಷ ಬಿಡ ಕಲಿ ಹೆಂಗ್ ಕುಂತ. ಈಗ ಇದನ್ನಿಷ್ಟು ಸಗಣಿನ ಪಾಂಡವರನ್ನ ಮಾಡ್ತೇವೆ. ಅವ್ರ ಹೋಗ್ಬೇಕಾದ್ರ ಅವ್ರ ಶಸ್ತ್ರಾಸ್ತ್ರಗಳನ್ನ ಏನು ಬನ್ನಿ ಮರದಾಗಿಟ್ಟು ಹೋಗಿದ್ರಲ್ಲ, ಮಹಾನವಮಿಯಿಂದ ದೀಪಾವಳಿವರೆಗೂ ಅವರ ಬರುವಿಕೆಯಾಗಿ ಕಾಯ್ತಿರ್ತಾರಂತ. ಹಾಗಾಗಿ ಒಂದೊಂದ್ ಕಡೆ ಒಂದೊಂದ್ ತರ ಸೆಲೆಬ್ರೇಷನ್ ಮಾಡ್ತಾರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೆಂಗಂತಂದ್ರ ಒಂದೊಂದು ಜಿಲ್ಲೆಗಳಲ್ಲಿ ಮತ್ತು ಒಂದೊಂದು ತಾಲೂಕುಗಳಲ್ಲಿ ಒಂದೊಂದ್ ತರ ಆಚರಣೆ ಮಾಡ್ತಾರ. ನಮ್ಮ ಕಡೆ ನಾವು ಯಾವ ತರ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಮತ್ ನೀವು ದೀಪಾವಳಿ ಹಬ್ಬನ ಎಷ್ಟು ದಿನ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಹೇಳ್ರಿ. ಅಮಾವಾಸ್ಯೆಗಿಂತ ಏನ್ ಮುಂಚೆ ಒಂದ್ ದಿನ ಬರ್ತೈತಿಲ್ಲ, ಅವತ್ತಿನಿಂದ ನಾವು ಶುರು ಮಾಡ್ತೇವೆ ದೀಪ ಹಚ್ಚಾಕ. ಮೊದಲ ಇಲ್ಲ ಇಡ್ತಿದ್ವಿ, ಈಗ ಎಲ್ಲಿ ಇಡೋದು ವೆಂಕಟೇಶನ್? ಇಲ್ಲಿ ಇಡೋದು ನಮ್ಮ ಮುಂದೆ ಎಲ್ಲಿ ಇಡ್ತಿ ಅಲ್ಲಿ ಇಡ್ಬೇಕು. ಮನಿ ಮೇಲೆ ಇಡ್ಬೇಕಲ್ಲ, ಅದು ಮನಿ ಅಲ್ಲ ಎಲ್ಲಿ ಮತ್ತೆ ಎಲ್ಲಿ ಇಡ್ಬೇಕಂತ ನೋಡಿ. ಹಂಗಲ್ಲ, ಇಲ್ಲಿ ಇಡೋದು ಹಿಂದ್ ಇಡಂಗಿಲ್ಲ, ಮತ್ತೆ ಮುಂದೆ ಇಡ್ತಾರ. ಅದನ್ನ ನಾನು ಇದು ಹಿಂದ್ ಹಾಕತಿ, ಇದು ಮುಂದೆ ಇಲ್ಲೇ ಇಡ್ಬೇಕು. ಮತ್ತೆ ವರ್ಷ ಇಲ್ಲೇ ಇರ್ತತ್. ಮತ್ತೆ ಇದನ್ನ ಹಾಕಿದ್ವಿ ತಗಡ್ ಹಾಕಿದ್ದೇನೆ.
ಮತ್ತೆ ಹೋದ ವರ್ಷ ನನಗೆ ಗೊತ್ತಿಲ್ಲ, ಮತ್ತೆ ನೀ ಎಲ್ಲಿಟ್ಟಿ ಹೋದ ವರ್ಷ ಪಾಂಡವ್ರನ್ನ ಇಟ್ಟಿಲ್ಲ. ಮತ್ತೆ ಅದನ್ನ ನಾನು ಕೇಳಾಕತ್ತೇನೆ. ಎಲ್ಲಾನು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡ. ಹಬ್ಬ ಐತಿ, ಖುಷಿಯಿಂದ ನಕ್ಕೋ ಅಂತ ನಗು ಮೋತಿ ದಾಟ್ ಹೋಗು. ನಾ ವಿಡಿಯೋ ಶುರು ಮಾಡ್ತಾ ಇರ್ತೈತಲ್ಲ ನಿಮ್ಗೆ. ಈಚೆ ಕಡೆ ಒಂದ ನಮ್ ಗೌರಿ ಸಗಣಿ ಎಳಕೈತಿ, ಈಚೆ ಕಡೆ ಒಂದ 15, ಆಚೆ ಕಡೆ ಒಂದ್ 5 ಇಡ್ತೇನಿ. ನೋಡೋಣಂತ ಇವತ್ತಿಲ್ಲಿ ಈಚೆ ಕಡೆ ಇಡಾಕತ್ತೆ. ವಿಡಿಯೋ ಬಂದು ನೋಡ್ಬಾ. ನೀನು ಮಾಡಿ ಜಗದಾಡದ ನಾಷ್ಟ ಮಾಡಿ ಬರ್ತೀನ. ಯಾರಿಗೆ ಗೊತ್ತು, ಅಲ್ಲೇ ಇರ್ತಿದ್ರ. ವಿಡಿಯೋ ಬಂದ್ ಮಾಡ್ಬಾ. ನಮ್ ಗಂಡ ಶಾನೆ ಪ್ಯಾಂಟ್ ಹಾಕೊಂಡಿ ಬಾ. ಹಂಗ್ಯಾಕ್ ಮಾಡ್ತೀವಿ? ವಿಡಿಯೋ ಲಂಚ್ ಆಕೈತಿ, ಫೋನ್ ಸ್ಟೋರೇಜ್ ಆಕೈತಿ. ಮತ್ತೆ ವರ್ಷ ಇಷ್ಟೊತ್ತಾಗ ಲೇಟ್ ಬಿಡ್ತಿದ್ನಿ, ಇವತ್ತು ಲೇಟ್ ಆತ್ ನೋಡ್ರಿ. ಪಾಂಡವ್ರನ್ನ ಇಟ್ಟ ನಂತರನ ರಂಗೋಲಿ ಹಾಕಿದ್ರ ಆತಂತೇಳಿ ಹಿಂಗೆ ಅಡ್ಡಾಡೋದು ಇದನ್ನ ಮಾಡೋದು, ಮತ್ತು ಅದ ಸಗಣಿ ಬಿದ್ರ ತೊಳಿದಕ್ಕೈತೆ ಅಂತೇಳಿ ನಾನು ಇವತ್ತ ಬಿಗ್ ರಂಗೋಲಿ ಹಾಕಾಕತ್ತೇನೆ ನೋಡ್ರಿ. ಹೆಂಗ್ ಅನ್ಸಾಕತ್ತೈತಿ ಹೇಳ್ರಿ? ಕಲರ್ ಹಾಕ್ಬೇಕಾ? ಕಲರ್ ನೋಡ್ತೇನೆ, ಇಷ್ಟೊಂದು ಕಲರ್ ಐತೇನಿಲ್ಲ. ಯಾಕಂದ್ರೆ ನಾವು ರಂಗೋಲಿ ಎಷ್ಟು ಹಾಕ್ತೇವಿಲ್ಲ ಅಷ್ಟು ಕಲರ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಕಲರ್ ಕಾಂಬಿನೇಷನ್ ನೋಡ್ತೇನೆ. ಕಲರ್ ಇತ್ತಂದ್ರೆ ಇಷ್ಟು ಹಾಕಿದ ನಂತರ ತೋರಿಸ್ತೇನೆ ನಾನು. ಚಂದ ಆಗೈತಲ್ಲ ರಂಗೋಲಿ? ಹೆಂಗಾಗೈತಿ ಹೇಳ್ರಿ? ನಾನು ಮತ್ತೆ ಒಳ್ಳೆ ಔಟ್ಲೈನ್ ಹಾಕೋಬೇಕ ವೈಟ್ ರಂಗೋಲಿದು. ನಾನು ರಂಗೋಲಿ ಹಾಕಿದ ಆಮ್ಯಾಗ ನೀರು ಹಿಡಿದ್ನಿ ಮನೆಗೆ. ನೀರೆಲ್ಲ ಬಿದ್ದು ಹೆಂಗಾತ್ ನೋಡ್ರಿ. ನಮ್ಮ ಪಾಂಡವ್ರು ಹೆಂಗೆ ಕಾಣಿಸಕತ್ತ ಹೇಳ್ರಿ? ಇನ್ನು ಉತ್ತರಾಣಿ ತೊಗೊಂಬಂದ ಉತ್ತರಾಣಿ ಹಿಡಿಸ್ಬೇಕ. ಅರಿಶಿನ ಕುಂಕುಮಾತಿ ಎಲ್ಲ ಹಚ್ಚೀನಿ, ತಲೆ ಬಾಚುಗಳಾಗತ್ತೇನೆ ನಾನು. ನಮ್ಮ ಪಾಂಡವ್ರನ್ನ ಕಾಣಿಸಂಗಿಲ್ಲ, ಹೂವಿನೊಳಗೆ ಮುಚ್ಚಿಬಿಟ್ರಿ. ನಾನು ಆಗ ತೋರಿಸ್ಬೇಕಿತ್ತು, ತೋರ್ಸೋಕ್ಕಾಗಲಿಲ್ಲ ನೋಡ್ರಿ. ಆಚೆ ಕಡೆ ಮನೆ ಮ್ಯಾಗ 11, ಇಲ್ಲಿ ಈಚೆ ಕಡೆ ಮನೆ ಮ್ಯಾಗ 15 ಪಾಂಡವರು. ಈ ಕಡೆ ಆಮ್ಯಾಗ ಫೋಟೋ ಶೂಟ್ ಮಾಡೋಣಂತ್ರಿ. ನಮ್ಮ ಮನೆಯವ್ರು ಜಳಕ ಮಾಡಕ್ಕೆ ರೆಡಿ ಆಗತ್ತಾರ. ಆಚೆ ಕಡೆ 11 ಇಡಬೇಕಾ? ಈಚೆ ಕಡೆ 15. ಕುಳಿತೆ ಉಳಿತೇನಿಲ್ಲ. ಮಂದಿ ಮನೆ ಅಲ್ಲ, ಮತ್ತು ಅವ್ರ ಮನೆ ಅಲ್ಲ, ನೆನಪೇರಿ. ನಾನು ಮತ್ತೆ ಉತ್ತರಾಣಿ ಹಿಡಿಸ್ಲಿಲ್ಲ ನೋಡು. ನಮ್ಮ ಪಾಂಡವ್ರಿಗೆ ಉತ್ತರಾಣಿನ ಹಿಡಿಸ್ಲಿಲ್ಲ. ಹಂಗೆ ಪೂಜೆ ಮಾಡಕತ್ನಿ. ನೈವೇದ್ಯ ಅನ್ನ ಮತ್ತು ಮೊಸರು ನಾನು ನೈವೇದ್ಯ ಹಿಡಿದ್ನಿ. ಶಾವಿಗೆ ಪಾಡ್ಯದ ದಿನ ಆಯ್ತಲ್ಲ, ನಮ್ಮ ಕಡೆ ಶಾವಿಗೆನ ಮಾಡ್ತಾರೆ. ನಮ್ಮ ಗಾಡಿ ಪೂಜೆನ ನಾವು ಈ ವರ್ಷ ಭಾಳ ಸಿಂಪಲ್ ಆಗಿನ ಮಾಡಕತ್ತೇವಿ. ಫ್ರೆಂಡ್ಸ್, ನಮ್ಮ ಕಡೆ ದೀಪಾವಳಿ ಟೈಮಲ್ಲಿ ಗಾಡಿ ಪೂಜೆ ಮಾಡ್ತಾರಲ್ಲ, ಹೊರಗೆ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡಿ ಸೀರೆ ತೊಗೊಂಬಂದ ಸೀರೆನ ಏರಿಸಿ ಎಲ್ಲರೂ ಪೂಜೆ ಮಾಡ್ತಾರೆ. ಬೈಕ್ ಆಗಲಿ, ಕಾರ್ ಆಗಲಿ,
ಯಾವುದೋ ಒಂದು ಗಾಡಿ ಇದ್ರೆ ಸೈಕಲ್ಗೆ ಅಷ್ಟೇ ಸಿಂಪಲಾಗಿನ ಪೂಜೆ ಮಾಡ್ತಾರೆ. ಬಟ್ ನಾವು ಮಾಡೋಂಗಿಲ್ಲ. ಫಸ್ಟ್ ಕಾರ್ ತಂದ ವರ್ಷ ನಾವು ಪೂಜೆನ ಮಾಡಿದ್ವಿ. ಹೋದ ವರ್ಷ ನಿಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ, ನಾನು ದವಾಖಾನಿಗೆ ಅಡ್ಡಾಡಕತ್ತಿದ್ವಿ. ಹಾಗಾಗಿ ಪೂಜೆ ಮಾಡಬಾರ್ದಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ ಸಿಂಪಲ್ಲಾಗಿ ಎಷ್ಟು ಮಾಡಿದ್ರೆ ಆತಂತೇಳಿ ನಿನ್ನೆ ಅಮಾವಾಸ್ಯೆ ಅಲ್ಲ, ನಿನ್ನೇನು ಪೂಜೆ ಮಾಡೇ ನಾವು ಇಲ್ಲ ಅಂತಲ್ಲ. ಅಮಾವಾಸ್ಯೆ ದಿನ ನಾವು ಪೂಜೆನ ಮಾಡಿದ್ವಿ. ಆದರೂ ಬಿಡಬಾರ್ದಂತೇಳಿ ಪಾಡ್ಯ ದಿನ ಸಿಂಪಲ್ಲಾಗಿ ಪೂಜೆ ಮಾಡಾಕತ್ತೇವಿ. ಹೂವಿನ ಮಾಲೆ ಐತಿ ತೊಗೊಂಬಂದ ನೈವೇದ್ಯಕ್ಕೆ ನಾನು ನಿನ್ನೆ ಅಡುಗೆ ಮಾಡಿದ್ದೆಲ್ಲ ಹಂಗೆ ಇತ್ತು. ಅದ್ರ ಸಂಬಂಧ ನೈವೇದ್ಯಕ್ಕೆ ಅಕ್ಕಿ ಒಳಗನ ಬ್ಯಾಳೆ ಕೊಡಿಸಿ ಅನ್ನ ಮಾಡಿದ್ನಿ. ಈಗ ನಮ್ಮ ಯಜಮಾನ್ರು ಸೈಲೆಂಟಾಗಿ ಡಿಸೆಂಟಾಗಿ ಪೂಜೆ ಮಾಡಾಕತ್ತಾರ ಭಕ್ತಿ ಭಾವದಿಂದ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ವರ್ಷ ದೀಪಾವಳಿ ಇಲ್ಲಿ ಬಿಡ್ಲ ಈ ಕಡೆ ಇದಾನೆ ಸುಡೋದಿಲ್ಲ. ಫ್ರೆಂಡ್ಸ್, ಪೂಜೆ ಮಾಡೋದು ನೋಡಿದ್ರಲ್ಲ, ಸಿಂಪಲ್ ಪೂಜೆನ ಪಾಂಡವ್ರಿಗೆ ಇಟ್ಟಿದ್ದ ನೈವೇದ್ಯ ನಮ್ಮ ಕೋಳಿ ತಿಂದು ಹೋದು. ನನ್ನ ನೈವೇದ್ಯ ಹಂಗೆ ಹಿಡಿದು ನಾವು ಆದರೂ ತಿನ್ಬೋದಿತ್ತೇನೋ. ನಾನಿವತ್ತು ಹಬ್ಬದ ಅಡುಗೆ ಅಂತ ಏನು ಮಾಡಿಲ್ಲ. ನಿನ್ನೆ ಬ್ಯಾಳೆಗೆ ಹಾಕಿದ್ದೀನಿ. ನಿನ್ನೆ ಅಡುಗೆಲ್ಲ ಹಂಗೈತಿ. ಕಟ್ಟಿನ ಸಾರು ಏನೂ ಆಗಂಗಿಲ್ಲಲ್ಲ, ಹಾಗಾಗಿ ಕಟ್ಟಿನ ಸಾರು ತಿಂದ್ರೆ ಅದಂಥೇಳಿ ಅನ್ನ ಅಷ್ಟೇ ಮಾಡೀನಿ. ಅನ್ನ ಮಾಡಿ ತೋರಿಸ್ತೇನೆ ಬರ್ರಿ. ಅನ್ನ ಮಾಡಿದ್ದೆ ತೋರಿಸ್ತೇನೆ ಅಂತಂದು ರುಕ್ಮಿಣಿ, ಅನ್ನ ಮಾಡಿದ್ರಾಗ ಏನು ವಿಶೇಷ ಇರ್ತೈತೆ ಅಂತ ಅನ್ಕೋತೀರಿ. ರುಕ್ಮಿಣಿ ಅನ್ನ ಅಂದ್ರೆ ಒಂಥರ ಸ್ಪೆಷಲ್ ರೀ. ಅದನ್ನೇ ಈಗ ತೋರಿಸ್ತೇನೆ. ಇದು ಯಾವ್ದು ರೀ? ಇದು ಬ್ರೌನ್ ರೈಸ್ ಅಂದ್ಕೊಂಡ್ರಿ ಅಲ್ರಿ, ಮತ್ತು ಇದು ವೈಟ್ ರೈಸ್ ಅಂದ್ಕೊಂಡ್ರಿ. ಇದು ವೈಟ್ ರೈಸನ ಹಿಂಗೆ ಯಾಕೆ ಆಗೈತೆ ಅಂದ್ರಿ ಇದನ್ನು ಒಲಿ ಮ್ಯಾಗಿಟ್ಟು ಉರಿ ಜೋರಿಟ್ಟು ಹೊರಗೆ ರಂಗೋಲಿ ಹಾಕೋ ಅಂತ ಕುಂತೇನಿ. ಇಲ್ಲೆಲ್ಲ ಉಕ್ಕಿ ಎಲ್ಲ ಇದಾಗಿ ಹಿಂಗೆ ಆಗ್ಬಿಟ್ಟೈತೆ ನೋಡ್ರಿ. ಆಮ್ಯಾಗ ಮತ್ತು ಹೊತ್ತಿದ್ದೆಲ್ಲ ದೇವ್ರ ನೈವೇದ್ಯಕ್ಕೆ ಹಿಡಿಬಾರ್ದಲ್ಲ, ಮತ್ತೊಂದು ಬೋಗಾನಿಗೆ ಕುಚ್ಚಲ್ಲ ಅನ್ನ, ಹಾಗಾಗಿ ಮತ್ತೊಂದು ಬೋಗಾನಿಗೆ ಕುಚ್ಚೀನಿ. ಕಟ್ಟಿನ ಸಾರು ಮಾಡೀನಿಲ್ಲ, ಕಟ್ಟಿನ ಸಾರು ಅಂದ್ರೂ ಮಸ್ತ್ ಆಗೈತಿ. ಕಾಸ್ತೀನಿ ರೀ. ಮತ್ತು ಇವಷ್ಟು ಹಾಲು ಅದಾವೆ. ಅನ್ನ ಅಷ್ಟ ಮಾಡೀನಿ ನಾನು, ಮತ್ತೇನು ಮಾಡಿಲ್ಲ ಇವತ್ತು. ಕಡುಬು, ಇವು ಕಡುಬು ನೋಡ್ರಿ. ನಿನ್ನೆ ಇಲ್ಲಿ ಕಬ್ಬು ಹಚ್ಚಾಕೆ ಬಂದಿದ್ದಾರಲ್ಲ, ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ಕೊಡ್ತಾರೆ, ನಮ್ಮ ಮನೆಯವ್ರು ಊಟ ಮಾಡ್ತಾರೆ ಅಂತ ಅಂದ್ಕೊಂಡು ಈ ಅಂದ್ರೂ ಇಷ್ಟಕ್ಕೊಂದು ಆಗಿಬಿಟ್ಟು ರೀ ಅವ. ಒಳ್ಳೆ ಚಪಾತಿ ಮಾಡಿದ್ವಿ, 2 ಚಪಾತಿ ಹಂಗೆ ಅದಾವು. ವೆಂಕಟೇಶ, ಇದು ಹಿಟ್ಟೈತಿ, ಉಪ್ರಿ ಲಟ್ಟಿಸ್ಕೊಳ್ಳಿ. ಗೊಂಜಾಳ ರೊಟ್ಟಿ ಕಟ್ಟಿನ ಸಾರು ತಿನ್ನಕದ ನೋಡ್ರಿ. ಹಬ್ಬ ಅಂತಂದಿಂದ ಹಬ್ಬದ ಅಡುಗೆ ಏನಾರು ಮಾಡ್ಬೇಕಂತಂದ್ರೆ, ಯಾಕಂದ್ರೆ ಇರೋ ಅಡುಗೆನ ವೇಸ್ಟ್ ಮಾಡಬಾರ್ದಲ್ಲ, ಹಾಗಾಗಿ ಇದನ್ನ ತಿಂದ್ರಾತಂತೇಳಿ ಇದನ್ನ ತಿನ್ನಕತ್ತೇವಿ ಸದ್ಯಕ್ಕೀಗ. ನಿನ್ನೆ ನಾನು ಪೂಜೆಗಂತ ಕಾಸಿಲ್ಲ ಕಟ್ಟಿನ ಸಾರು 3 ದಿನ ಇಟ್ಟರು ಏನೂ ಆಗಂಗಿಲ್ಲ. ಸಾರು ಮಸ್ತಿದೆ, ಚಿಂತೆ ಮಾಡಬೇಡ ಯಜಮಾನ್ರಿ. ಬರೀ ಫ್ರೆಂಡ್ಸ್, ಈಗ ಊಟ ಮಾಡೋಣಂತ. ಸೀರೆ ಹೆಂಗೆ ಆಗೈತಿ ಹೇಳ್ರಿ.
ಇದು ನಾನು ಸೇಲ್ ಮಾಡ್ತೇನಿಲ್ಲ ಅದ ಸೀರೆ ನನ್ನ 750 ರೂಪಾಯಿ ನೋಡ್ರಿ. ನಾನು ಕುಚ್ಚನು ಕಟ್ಟೇನಿ, ಇದಕ್ಕೆ ಕುಚ್ಚು ಹಿಂಗೆ ಕಟ್ಟೇನಿ. ಚಂದಾಗ್ಯಾವಲ್ಲ ಬೇಬಿ ಕುಚ್ಚು ನಟ್ ಕಟ್ ಮಾಡ್ಬೇಕಿತ್ತೇನ ಇಲ್ಲ ನಂಗೆ ಹಿಂಗೆ ಕುಚ್ಚು ಉದ್ದಿದ್ರನ್ನ ಚಲೋ ಅನಿಸ್ತೈತಿ. ನಾವು ಸೆರಗೀಟ ಬಿಡಾಕ್ನು ನಡಿತೈತಿ, ಮತ್ತೊಂದು ನೀರು ಎಕ್ಸ್ಟ್ರಾನು ಬರ್ತೈತಿ. ಮತ್ತು ಇವು ಉದ್ದ ಆಗಲ್ಲ ಮಸ್ತ್ ಅದಾವ, ನೀರಿಗೆ ಮಸ್ತ್ ಬೀಳ್ತಾವ. ಬಟ್ ಇವು ಹೆಂಗಿರ್ತಾವಲ್ಲ ಇವ್ರ ಕಲರ್ನ ನಾವು ಇದು ಒಳಗೆ ಪೇಟಿ ಕೊಟ್ಟನ ವೇರ್ ಮಾಡ್ಬೇಕಾಕೈತಿ. ಕಾಟನ್ ಸೀರೆ ಆಲ್ಮೋಸ್ಟ್ ಕೆಲವೊಂದು ಹೆಂಗಂತಂದ್ರೆ ಸ್ವಲ್ಪ ತೆಳಗನ ಬರ್ತಾವ. ನಿಮ್ಗೆ ಇಷ್ಟ ಆದ್ರೆ ತಗೋಬಹುದ. ರುಕ್ಮಿಣಿ ಹೆಂಗ್ ಕಾಣಿಸಾಕತ್ತ ಹೇಳ್ರಿ? ಮಹಾರಾಣಿ ಗತೆ ಕಾಣಿಸಾಕತ್ತ. ನಂಗೆ ನಾನ ಮಹಾರಾಣಿ ಹೋದಿಲ್ರಿ. ನಮ್ಮನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡಬಾರ್ದು. ಐಶ್ವರ್ಯ ರೈನ ರುಕ್ಮಿಣಿನ ಒಬ್ಬರು ಹಿಂಗೆಲ್ಲ ಕಮೆಂಟ್ ಆಗ್ತಿರ್ತಾರಲ್ಲ, ನಾನು ಅವ್ರಿಗೆ ಹಾಕಿಲ್ಲ, ಅವ್ರು ನಾನು ಹಾಕಂಗಿಲ್ಲ. ಹಂಗಾಗಿ ದೇವ್ರ ಯಾಕೆ ಎಲ್ಲರನ್ನು ಬೇರೆ ಬೇರೆ ಥರ ಸೃಷ್ಟಿ ಮಾಡಿರ್ತಾರಲ್ಲ, ಇದ ಒಂದು ರೀಸನ್ಗಾಗಿ. ಒಬ್ಬರಂಗೆ ಒಬ್ರು ಇರಬಾರ್ದು, ಒಬ್ಬರಂಗೆ ಒಬ್ರು ಜೀವನ ಶೈಲಿ ಆಗಲಿ ಪ್ರತಿಯೊಂದು ಹಂಗೂ ಇರಬಾರ್ದು ಅಂತೇಳಿ ಬೇರೆ ಬೇರೆ ಥರ ಸೃಷ್ಟಿ ಮಾಡ್ಯಾನ. ನನಗೂ ನಮ್ಮ ಮನೆಯವರ ಸಾರು ರೊಟ್ಟಿ ತಿನ್ನೋದು ನೋಡಿ ಸಾರು ರೊಟ್ಟಿನೇ ತಿನ್ಬೇಕು ಅನ್ಸಾಗುತ್ತೆ. ಅದ್ರ ಕಡಬ್ ಅದಾವಲ್ಲ. ಮತ್ತು ಹೆಣ್ಮಕ್ಳು ಹೆಂಗೆ ಹೇಳ್ರಿ, ಗಂಡುಗಳು ತಿನ್ಲಿಲ್ಲ ಅಂದ್ರೆ ಹೆಣ್ಮಕ್ಳನ್ನ ನಾವು ತಿಂದು ಡೊಮ್ಮಿಯಾಗಿ ಹೊಟ್ಟಿ ತುಂಬಿಸ್ಕೊಂಡು ತಿನ್ಬೇಕು. ಅಯ್ಯೋ ವೇಸ್ಟ್ ಆಕೈತೆ ಅನ್ನೋದು ಮಾಡಿರ್ತೇವಲ್ಲ, ಆ ಸಂಕಟಕ್ಕಾದ್ರೂ ತಿನ್ನಬೇಕು. ಅದಕ್ಕೆ ಒಬ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಹೋಳಿಗೆ ಮತ್ತು ಕಟ್ಟಿನ ಸಾರು ತಿಂತಾರೆ. ಅದಕ್ಕೆ ನಾನು ಇವತ್ತು ಕಡಬು ಕಟ್ಟಿನ ಸಾರು ತಿಂದು ನೋಡ್ಬೇಕಂತ ಅನ್ಕೊಳಕತ್ತೇನೆ. ಇವತ್ತು ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಬಟ್ ಚಲೋ ಆಕೈತೆ ಅಂತಪ್ಪ ಕಟ್ಟಿನ ಸಾರು ಹೋಳಿಗೆ. ಅದಕ್ಕೆ ನಾನು ಕಡಬು ಕಟ್ಟಿನ ಸಾರು ತಿಂದು ನೋಡೋಣ ಅಂತ. ಸಾರು ಅದ್ರ ಮಸ್ತ್ ಆಗೈತಿ. ನಿನ್ನೆ ಮಾಡಿದ್ದವ ಹೆಂಗಿದ್ದು ದಂಗೈತಿ. ಅನ್ನ ಏನ್ಕೊಂಡೆ ಖಾರ ಸ್ವೀಟು. ಫೋಟೋ ಹೊಡ್ಕೋಬೇಕಂತ ಅನ್ಕೊಳಕತ್ತಾನೆ. ಯಾರು ಇಲ್ಲ ನಮ್ಮ ಮನೆಯವ್ರು. ನನಗೆ ಫೋಟೋ ಹೊಡೆಯಂಗಿಲ್ಲ ಅವರು. ಹೊಡಿತಾರ ಅಪರೂಪ, ಏನಾದ್ರು ಕೆಲಸ ಇರಲ್ಲ ಹೊಡಿತಾರ. ಕೆಲಸ ಇತ್ತಂದ್ರ ತುಪ್ಪ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಇಲ್ಲೇ ಫೋಟೋನ ಶೇರ್ ಮಾಡೋಕತ್ತೇನಿಲ್ಲ, ರೀಸನಬಲ್ ರೇಟಲ್ಲಿ ಅದಾವ. ನಾನು ವೇರ್ ಮಾಡೇನಿಲ್ಲ. ನಾನು ವೇರ್ ಮಾಡಿದಾಗ ನೀವು ಕೇಳ್ತೀರಿ ರೇಟ್ ಎಷ್ಟು ಅಂತ ಹೇಳಿ. ನಾನು ವೇರ್ ಮಾಡಿ ಸೀರೆ ರೇಟ್ ಬಂದ 750 ಐತಿ. ವಿತ್ ಇದು ಫ್ರೀ ಶಿಪ್ಪಿಂಗ್ ಇರ್ತೈತಿ. ಮತ್ತು ಎಕ್ಸ್ಟ್ರಾ ಏನು ಶಿಪ್ಪಿಂಗ್ ಚಾರ್ಜಸ್ ಏನೂ ಇರೋಂಗಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಫೋಟೋನ ಶೇರ್ ಮಾಡಿಲ್ಲ. ನಾವು ಕಾಟನ್ ಸೀರೆನ ವೇರ್ ಮಾಡಿದಾಗ ಪಕ್ಕಾ ಟ್ರೆಡಿಷ್ನಲ್ ಲುಕ್ಕಲ್ಲಿ ನಾವು ಎಷ್ಟು ಚೆಂದ ಕಾಣಿಸ್ತೇವೆ ಅಂತಂದ್ರೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಚೆಂದ ಕಾಣಿಸ್ತೇವೆ. ನಾನು ಕೆಲವೊಂದಿಷ್ಟು ಫೋಟೋನ ಟ್ರೈಪಾಡಲ್ಲಿ ಹಾಕಿ ಫೋಟೋನ ತೆಗೆದುಕೊಂಡಿದ್ನಿ, ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆತಂಥೇಳಿ. ಬಟ್ ಒಂದಾದರೂ ಎಲ್ಲ ಥರದ ಕಲರ್ ಸೀರೆನೂ ಇರಬೇಕನ್ನೋ ಆಸೆ ಇರ್ತೈತಿ. ಬ್ಲ್ಯಾಕ್ ಸೀರೆ ನನ್ನ ಹತ್ರ ಇದ್ದಿರ್ಕಿಲ್ಲ. ಹಾಗಾಗಿ ನಾನು ಇದು ಬನಟ್ಟಿ ಹೋಗಿದ್ನಿಲ್ಲ, ಹೋದಾಗ ತೊಗೊಂಡೇನಿ. ಇಲ್ಲಿ ಫೋಟೋ ಏನು ಶೇರ್ ಮಾಡೋಕತ್ತೇನಿಲ್ಲ. ಕೆಲವ್ರು ಹೆಂಗೆ ಅಂತಂದ್ರೆ ಇವು ಒಂದು ಕಡೆ ನಂಗೆ ಸೀರೆ ಸಿಗಲಿಲ್ಲ ಅಂದ್ರೆ ನಾನು ಮತ್ತೊಂದು ಕಡೆಯಿಂದ ಕಳಿಸ್ತಿರ್ತೇನಿಲ್ಲ. ರೇಟ್ ಡಿಫ್ರೆಂಟ್ ಬೇರೆ ಬೇರೆ ಥರ ರೇಟ್ ಸಿಗ್ತೈತಿ. ಹಾಗಾಗಿ ನಾನು ರೇಟ್ ಮೆನ್ಷನ್ ಮಾಡೋಕೆ ಹೋಗಂಗಿಲ್ಲ. ಮತ್ತು ಭಾಳಷ್ಟು ಕಲೆಕ್ಷನ್ ತೋರಿಸೋದ್ರಿಂದ ರೇಟ್ ಬೇರೆ ಬೇರೆ ಥರ ಇರ್ತಾವೆ. ಇಲ್ಲೊಂದು ಸೀರೆ ಐತೆ ನೋಡಿರಿ. ಈ ಸೀರೆ ಕ್ವಾಲಿಟಿ ಇಷ್ಟು ಮಸ್ತ್ ಐತ್ರಿ. ಬಟ್ ನಂಗೆ ರೇಟ್ ಜಾಸ್ತಿ ಆಗಿ ನಿನ್ನೆ ನಾನು ಅಂಗಡಿಗೆ ಹೋಗಿದ್ನಿ ತೊಗೊಂಬರಕಂತೇಳಿ. ಇದ್ರೊಳಗೆ ಇದು ಒಂದು ಕಲರ್ ಶಾರದಾ ಕಲರ್ ಮತ್ತು ಪಿಂಕ್ ಮತ್ತು ಇನ್ನೂ 6 ಕಲರ್ ಏನೋ ಸಿಗ್ತಾವೆ. ಕ್ವಾಲಿಟಿ ಅಂದ್ರೆ ಮಸ್ತ್ ಐತಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ತೊಗೋಬೋದು. ಹಿಂಗೇನೋ ಪ್ರೆಗ್ನೆನ್ಸಿ ಫೋಟೋಶೂಟ್ ಅಥವಾ ಇನ್ನು ಕಾರ್ತಿಕ ಮಾಸದಲ್ಲಿ ಮದುವೆ ಶುರು ಆಕ್ಕಲ್ಲ ಅಂಥ ಟೈಮಲ್ಲೆಲ್ಲ ವೇರ್ ಮಾಡೋಕ್ಕಾವ. ಬಟ್ ಇಲ್ಲ ನಾನು ಇಳಕಲ್ ಸೀರೆನೂ ಫೋಟೋನು ತೋರ್ಸಾಕತ್ತೀನಿ. ಮತ್ತು ಬನ್ನಟ್ಟಿ ಸೀರೆನ ರೆಡಿ ಆಕ್ಕವಲ್ಲ ಅವನು ತೋರ್ಸಾಕತ್ತೀನಿ. ಇವು ಬನ್ನಟ್ಟಿ ಸೀರೆಯಲ್ಲಿ ಏನಂತಂದ್ರೆ ಲುಕ್ ಜಾಸ್ತಿ ಕಾಣಿಸೋದಂದ್ರೆ ಬಾರ್ಡರು ಮಸ್ತ್ ಇರ್ತಾವೆ. ನಾವು ಪರ್ಸ್ನಲಿ ಅದೊಂದು ಇಷ್ಟ ಆಗಿನ ನಾನು ಸೀರೆ ತೊಗೊಂಡಿರೋದು. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನಂಬರ್ನ ಏನೋ ಡಿಸ್ಪ್ಲೇ ಮಾಡೋಕತ್ತೀನಿಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ಮತ್ತು 4 to 7 ಡೇಸಲ್ಲಿ ನಿಮ್ಗೆ ಡೋರ್ ಡೆಲಿವರಿನೇ ಇರ್ತೈತಿ. ಅದರಲ್ಲೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೆಲವರು ಆನ್ಲೈನ್ ಪೇಮೆಂಟ್ ಮಾಡಿದಿಂದ ಸೀರೆ ಬಂದು ತಲುಪೈತೆ ಏನಿಲ್ಲ ಅಂತೇಳಿ ಕನ್ಫ್ಯೂಷನ್ ಇರ್ತೈತಿ. ಸೀರೆ ತಲುಪಲಿಲ್ಲ ಅಂದ್ರೆ ಅಮೌಂಟ್ ಅಂತೂ ನಿಮ್ಗೆ ರಿಟರ್ನ್ ಮಾಡ್ತೀನಿ. ಮತ್ತು ಕಲರ್ ರೀಫಂಡ್ ಎಕ್ಸ್ಚೇಂಜ್ ಆಪ್ಷನ್ ಇರೋಂಗಿಲ್ಲ. ನೀವು ಒಂದು ಸಲ ಕಲರ್ನ ಚಾಯ್ಸ್ ಮಾಡಿ ತೊಗೋಬೇಕಾಕೈತಿ.
ಹಾಗಾಗಿ ಭಾಳಷ್ಟು ಜನ ಕೇಳ್ತಿರ್ತೀರಿ. ಮತ್ತು ಇಲ್ಲಿ ನಾನು ಬನಾಟಿ ಸೀರೆ ನಾನೇನು ವೇರ್ ಮಾಡೇನಿಲ್ಲ, ಆ ಸೀರೆ ಭಾಳಷ್ಟು ಜನ ತೊಗೊಂಡಾರ. ನನ್ನ ಕ್ವಾಲಿಟಿನೂ ಸಹಿತ ಯಾಕಂದ್ರೆ ಅವ್ರ ಕಡೆಯಿಂದ ರಿವ್ಯೂನು ಕೇಳ್ಕೊಂಡಿರ್ತೇನೆ ನಾನು. ಕೆಲವೊಂದು ಸಲ ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ತೇನೆ, ಕೆಲವೊಂದು ಸಲ ಹಾಕ್ಸಂಗಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಏನಂತಂದ್ರೆ ಈ ಸೀರೆ ನೋಡಕ್ಕೆ ಭಾಳ ಚಂದ ಐತಿ. ಬಟ್ ಇಲ್ಲಿ ನನ್ನ ಮೊಬೈಲ್ನಾಗ ಅದು ಕ್ಯಾಮ್ರಲ್ಲಿ ನಾವು ಫೋಟೋ ಹೊಡಿತೀವಲ್ಲ, ಕ್ಯಾಮ್ರಾ ಕ್ಲಾರಿಟಿ ಸರಿ ಇರಲಿಲ್ಲ ಅಂದ್ರೆ ಕಲರ್ ಅಷ್ಟು ನೀಟಾಗಿ ಬಂದಿರಂಗಿಲ್ಲ. ಬಟ್ ಕ್ವಾಲಿಟಿ ಅಂತಂದ್ರು ಮಸ್ತ್ ಅದಾವ. ನಿಮ್ಗೆ ಇಷ್ಟ ಆದರೆ ಆರಾಮ್ಸೆ ನೀವು ನಂಬಿ ತೊಗೋಬೋದು. ಅದರಲ್ಲಿ ಏನೂ ಮೋಸ ಆಗಂಗಿಲ್ಲ. ನೀವು ಕೊಟ್ಟಿರೋ ದುಡ್ಡಿಗಂತೂ ಯಾವತ್ತೂ ಮೋಸ ಆಗಂಗಿಲ್ಲ. ಎಷ್ಟಂದ್ರೆ 1-2 ಇಯರ್ ಆಯ್ತು ಅಂತ ಅನಿಸ್ತೈತಿ ನನ್ನ ಸೇಲ್ ಮಾಡಕತ್ತ. ಅದರಲ್ಲಿ ಕಸ್ಟಮರ್ ಕಡೆಯಿಂದ ಒಂದೇ ಒಂದು ಏನಂತಂದ್ರೆ ಕ್ವಾಲಿಟಿ ಬಗ್ಗೆ ಏನೂ ಮಾತು ಬಂದಿಲ್ಲ. ಅದೊಂದು ಖುಷಿ ಆಕೈತೆ ನನಗೆ. ಯಾಕಂದ್ರೆ ನಾನು ಮೊದಲು ಕೇಳ್ತೀನಿ, ನಾನು ಕಳ್ಸಿದ ಖುಷಿ ಇಲ್ಲ, ನಾನು ಫಸ್ಟ್ ನಿಮ್ಗೆ ಕಳ್ಸಕತ್ತಿರೋದು. ನೀವು ರಿವ್ಯೂ ಕೊಟ್ರಿ ಅಂದ್ರೆ ನಾನು ಮತ್ತೆ ನೆಕ್ಸ್ಟ್ ಅವನ್ನ ಸೇಲ್ ಮಾಡಕ್ಕೆ ನನಗೆ ಅನುಕೂಲ ಆಕೈತಿ. ಕ್ವಾಲಿಟಿ ಚಲೋ ಐತಂದ್ರೆ ಸೇಲ್ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ. ಇದು ನೋಡಿರಿ ಕಲರ್ ಕಾಂಬಿನೇಷನ್ ಅಂತ ಮಸ್ತ್. ಇದು ಬನಾಟಿ ಕಾಟನ್ ಸಾರಿ ಏನು ಬರ್ತಾವಲ್ಲ, ಅಲ್ಲಿ ನನಗೆ ಏನು ಇಷ್ಟ ಆಗೋ ಕಲರ್ ಕಾಂಬಿನೇಷನ್ ಮಸ್ತ್ ಇರ್ತಾವೆ. ಪಲ್ಲು ಸ್ವಲ್ಪ ಅಷ್ಟು ಲುಕ್ ಅಂತ ಅನ್ಸಂಗಿಲ್ಲ. ಬಟ್ ನನಗೆ ಅದೇನು ಬಾಡಿ ಮತ್ತು ಏನು ಬಾರ್ಡರ್ ಇರ್ತೈತಲ್ಲ ಅದ್ರದ್ದು ಕಲರ್ ಕಾಂಬಿನೇಷನ್ ಮಸ್ತ್ ಹಾಕಿರ್ತಾರೆ. ನಾನು ಮತ್ತೊಮ್ಮೆ ಹೇಳಕತ್ತೀನಿ, ಮತ್ತು ಕೆಲವರು ಕೇಳ್ತಿರ್ತೀರಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಐತನ ಅಂತೇಳಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟನ್ನು ಅವೈಲೇಬಲ್ ಇರೋದು. ನಿಮ್ಗೆ ಬೇಕಂತಂದ್ರೆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇಲ್ಲ ನಾನು ಕೆಲವೊಂದು ಕಲೆಕ್ಷನ್ನ ಅಷ್ಟೇ ಫೋಟೋ ಹಾಕೇನಿ, ಇನ್ನೂ ಭಾಳಷ್ಟು ಕಲೆಕ್ಷನ್ ಇರ್ತಾವೆ. ನೀವು ನಂಬರ್ ಸೇವ್ ಮಾಡ್ಕೊಂಡ್ರಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ.